ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟು ಈ ಒಂದು ಬಿಸಿ ಬಿಸಿ ರವೆ ಪಡ್ಡನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಅಕ್ಕಿ ಬೇಡ, ಫಾರ್ಮೆಂಟೇಷನ್ ಬೇಡ, ಊರ್ದಾಳು ಬೇಡ, ಏನು ಬೇಡ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ನಾನಿಲ್ಲಿ ಸಣ್ಣ ರವೆನ ತೊಗೊಂಡಿದ್ದೀನಿ, ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಕಪ್ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು ಇಲ್ಲ ಅನ್ನೋ ಹಾಗಿದ್ರೆ ನೀವು 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಬಳಸ್ಬೋದು. ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ, ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಈಗ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಬರೋಣ, ಗ್ರೈಂಡಿಂಗ್ ಮಾಡ್ಕೊಂಡು ಬಿಡೋಣ. ಅಂದರೆ ರವೆ ಏನಿದೆ ಸ್ವಲ್ಪ ತುಂಬ ಸಣ್ಣಗಾಗಬೇಕು, ಹಿಟ್ಟು ಥರ ಆಗಬೇಕು. ಹಾಗಾಗಿ ಒಂದ್ಸತಿ ನೀವು ಇದನ್ನು ತಿರ್ಸ್ಕೊಂಡ್ಬಿಟ್ರೆ ಸಾಕು, ಮಿಕ್ಸಿ ಗ್ರೈಂಡರ್ ಮಾಡ್ಕೊಂಬಿಡಿ. ಅದೇ ಜಾರ್ನಲ್ಲಿ ನಾನೀಗ ತುರಿದು ಇಟ್ಕೊಂಡಿರುವಂಥ ಹಸಿ ಆಲೂಗಡ್ಡೆ, 1 ಹಸಿ ಆಲೂಗಡ್ಡೆ ಏನಿದೆ ಅದನ್ನು ಮೇಲ್ಗಡೆ ಭಾಗನ ತೆಗೆದುಬಿಟ್ಟು ತುರಿದು ಇದನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿರುವಂಥ ನೀರನ್ನು ಕೂಡ ನಾನು ಹಾಗೆ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಒಂದ್ಸತಿ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬನ್ನಿ. ತುಂಬ ಅಂದರೆ ತುಂಬ ತೆಳುವಾಗುತ್ತೆ. ಹಾಗೆ ಆಲೂಗಡ್ಡೆ ಪೀಸಸ್ ಏನಾದರೂ ಉಳ್ಕೊಂಡಿದ್ರೆ ಅದು ಕೂಡ ಗ್ರೈಂಡ್ ಆಗುತ್ತೆ. ನೆಕ್ಸ್ಟು ಆಲ್ರೆಡಿ ನಾವು ಮಾಡ್ಕೊಂಡು ಇಟ್ಕೊಂಡಿರುವಂಥ ರವೆ ಮತ್ತು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟನ್ನು ಇದರಲ್ಲೇ ಮಿಶ್ರಣ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ, ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದ್ಸತಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ರೆಡಿ ಆಗಿದೆ ನೋಡಿ. ಸೇಮ್ ಹೋಟೆಲ್ನಲ್ಲಿ ಮಾಡುವಂತಹ ದೋಸೆ ಟೇಸ್ಟ್ ಏನಿರುತ್ತೆ ಅದೇ ರೀತಿಯೇ ದೋಸೆ ಹಿಟ್ಟಿನ ಟೇಸ್ಟೇ ಬರುತ್ತೆ. ದೋಸೆ ಹಿಟ್ಟಾಗಿರ್ಬೋದು, ಗುಂಡ್ಪಂಗ್ಲಾಗಿರ್ಬೋದು, ಪಡ್ಡಾಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಈಸಿಯಾಗಿ ಮಾಡ್ಕೋಬೋದು. ಈ ಒಂದು ಹಿಟ್ಟಿದ್ರೆ ಸಾಕು. ನೋಡಿ, ಇವಾಗ ಹಿಟ್ಟು ರೆಡಿ ಆಗಿದೆ. ಈ ಹದಕ್ಕಿದ್ರೆ ಸಾಕಾಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ನೀರನ್ನೇನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಉಪ್ಪು ಬೇಕನ್ನೋ ಹಾಗಿದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪಡ್ಡಿನ ಹಂಚನ್ನ ತೊಗೊಂಡಿದ್ದೀನಿ. ಗ್ಯಾಸ್ನ ಕಮ್ಮಿ ಇಟ್ಕೊಂಬಿಡಿ, ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ಲೇಮ್ನಲ್ಲಿ ಎಣ್ಣೆ ಏನಿದೆ ಕಾಯಬೇಕು, ಅಲ್ಲಿವರೆಗೂ 1-2 ನಿಮಿಷ ಬಿಡಿ. ಈಗ ಪಡ್ಡಿನ ಹಂಚು ಕಾಯ್ದಿದೆ. ಪಡ್ಡಿನ ಹಂಚು ಕಾಯ್ದ ತಕ್ಷಣವೇ ಪಡ್ಡಿನ ಬ್ಯಾಟ್ರನ್ನ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಸ್ವಲ್ಪ ಕ್ವಾಂಟಿಟಿ ಏನಿದೆ ಕಮ್ಮಿ ಹಾಕ್ಕೋಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿ ನಾನು ಇನೋ ಸೋಡಾ ಏನನ್ನು ಕೂಡ ಬಳಸಿಲ್ಲ. ಬಟ್ ಮೇಲ್ಗಡೆಯಿಂದ ಉಬ್ಬಿ ಬರಬಾರ್ದು, ಹೊರಗಡೆ ಚೆಲ್ಲಬಾರ್ದು ಅಂತೇಳಿ ನಾನು ಕ್ವಾಂಟಿಟಿ ಏನಿದೆ ನೋಡಿ, ಆ ರೌಂಡ್ ಶೇಪ್ ಏನಿರುತ್ತಲ್ವ ಪಡ್ಡಿನ ಹಂಚು, ಅದ್ರ ಒಳಗಡೆನೇ ಇರಬೇಕು. ಸ್ವಲ್ಪ ಉಬ್ಬೋದಕ್ಕೆ ಟೈಮ್ ಬೇಕು, ಹಾಗೆ ಜಾಗನೂ ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಈಗ ಬ್ಯಾಟರ್ ರೆಡಿ ಆದಮೇಲೆ ಈ ಪಡ್ಡೆ ಏನಿದೆ ನೋಡಿ, ಒಂದೊಂದೇ ಹಾಕ್ಕೊತ ಬನ್ನಿ. ಈ ರೀತಿ ಹಾಕಿಬಿಟ್ಟು ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಈ ಒಂದು ಅಕ್ಕಿ ನೆನೆಸ್ಬೇಕು ಅನ್ನೋದಿಲ್ಲ, ಬೇಳೆ ಹಾಕಬೇಕನ್ನೋ ಹಾಗಿಲ್ಲ, ರಾತ್ರಿ ಎಲ್ಲ ಇಡಬೇಕು ಅನ್ನೋದಿಲ್ಲ, ಫಾರ್ಮೆಂಟೇಷನ್ ಆಗಬೇಕು ಅನ್ನೋದು ಕೂಡ ಇಲ್ಲ. ಎಷ್ಟು ಸುಲಭವಾಗಿ ಈಸಿಯಾಗಿ ಇನ್ಸ್ಟೆಂಟಾಗಿ ಈ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಯಾವುದೇ ರೀತಿಯಾದಂಥ ಸೋಡಾ ಇಲ್ಲ, ಇನೋ ಇಲ್ಲ, ಏನನ್ನು ಕೂಡ ಬಳಸ್ತಾ ಇಲ್ಲ. ಎಷ್ಟು ಈಸಿ ಅಲ್ವಾ ಸ್ನೇಹಿತರೆ? ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಮೇಲ್ಗಡೆಯಿಂದ ಸ್ವಲ್ಪ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಓಪನ್ ಮಾಡೋದಕ್ಕೆ ನಮಗೆ ಈಸಿ ಆಗಬೇಕು, ಅಂದರೆ ಹಿಂದೆ ಮುಂದೆ ತಿರ್ಸೋದಕ್ಕೆ, ಇಲ್ಲಾಂದರೆ ಕೆಳಗಡೆ ಅಂಟು ಬಿಡುತ್ತೆ. ಸೊ ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ 1 ಟೈಮ್ ಅಷ್ಟೇ ಮಾಡ್ಕೋಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋದು. 2ನೇ ಟೈಮ್ ಮಾಡಬೇಕಾದ್ರೆ ಎಣ್ಣೆ ಅಷ್ಟು ಬೇಕಾಗೋದಿಲ್ಲ. ಫಸ್ಟೇ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಏನಿದೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡಿ ಎಷ್ಟು ಸುಲಭವಾಗಿ ಎದ್ದೇಳ್ತಾ ಇದ್ದಾವೆ. ಜಾಸ್ತಿ ಸಮಯನೂ ತೊಗೊಳ್ಳಿಲ್ಲ, ಏನೂ ಇಲ್ಲ. ಕೇವಲ 5-10 ನಿಮಿಷದ ಒಳಗಡೆ ರೆಡಿ ಆಗುತ್ತೆ. ಮಾಡ್ಕೊಂಡ ತಕ್ಷಣವೇ ಇದನ್ನು ಜಾಸ್ತಿ ಹೊತ್ತು ವೆಯ್ಟ್ ಮಾಡ್ಕೋಬೇಕನ್ನೋ ಹಾಗೂ ಇಲ್ಲ. ಹಿಟ್ಟನ್ನು ಹಾಕಿದ ತಕ್ಷಣವೇ ಹಿಟ್ಟು ರೆಡಿಯಾಗಿದ್ದ ತಕ್ಷಣವೇ ನಾವು ಪಡ್ಡನ್ನ ಮಾಡ್ಕೊಬೋದು. ನೋಡಿದ್ರಲ್ಲ, ಕಲರ್ ಕೂಡ ಎಷ್ಟು ಸಖತ್ತಾಗಿ ಬಂದಿದೆ ಅಂತೇಳಿ, ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇದೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಈ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಒಂದ್ಸತಿ ಎಲ್ಲ ಕಡೆ ಟರ್ನ್ ಮಾಡಿದ ತಕ್ಷಣ 1-2 ನಿಮಿಷ ಬಿಡಬೇಕಾಗುತ್ತೆ. ಟರ್ನ್ ಮಾಡಿದ್ದಕ್ಕೆ ಮೇಲ್ಗಡೆ ಕೆಳಗಡೆ 2 ಕಡೆ ಕಲರ್ ಬರೋವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಹದವಾಗಿ ಬಂದಿದೆ. ಇಷ್ಟಾದರೆ ಸಾಕು, ಪರ್ಫೆಕ್ಟ್ ಆಗಿರುವಂಥ ರವೆ ಪಡ್ಡು ರೆಡಿ.